ನೀವ್ ಏನ್ ಬೇಕಾದ್ರೂ ಹೇಳಿ, ನನ್ನಿಂದ ಇದನ್ನ ಒಪ್ಕೊಳಕ್ ಆಗಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ನನ್ನ ಕಂಡೀಷನ್ ಒಪ್ಪಿ ಇವತ್ತು ಇಲ್ಲಿ ಇರ್ತೀರಾ ಅಂದ್ರೆ ನಾಳೆ ಬೆಳಿಗ್ಗೆ ನಾನು ನಮ್ಮ ಮನೆಗೆ ಹೋಗ್ತಾ ಇರ್ತೀನಿ. ಇಲ್ಲಾಂದ್ರೆ ನಿಮ್ಮಿಷ್ಟ. ಇದೆಲ್ಲ ಸರಿ ಬರಕ್ಕಿಲ್ಲ. ಇವತ್ತು ನಿಮ್ ಬುದ್ಧಿಗೇನೋ ಮಂಕ್ ಬಡ್ದೈತೆ, ಅದಕ್ಕೆ ತಪ್ಪಾಗಿ ಮಾತಾಡ್ತಿದ್ದೀರಾ. ನಾನು ಹೋಗ್ತೀನಿ. ಉಸಿರು ನನ್ನುಸಿರು ಪ್ರತಿ ಉಸಿರಲ್ಲೂ ನೀನೆ ಬೆರೆತೋಗಿರೋ ಹಾಗಿದೆ. ಬಡಿತಾ ಎದೆ ಬಡಿತಾ ಪ್ರತಿ ಮಿಡಿತದಲ್ಲೂ ನಿನ್ನ ಹೆಸರೇ ಜಪಿಸೋ ಹಾಗಿದೆ. ನನ್ನ ಮೈನಾ ಅವ್ರೇ, ಸಿರಿಯೇ ಸಿರಿಯೇ ಓ ನನ್ನ ಸಿರಿಯೇ ನನ್ನ ಹಲೋ ಅಕ್ಕ. ಮೈನಾ, ಧ್ರುವನ್ ತಾವ್ ಮಾತಾಡಿದ್ಯಾ? ನಾನು ನಿಮ್ ಮಾತನ್ನ ಕೇಳ್ಕೊಂಡ್ ಬಂದೆ ಅಲ್ವಾ. ನನ್ ಬುದ್ಧಿಗೆ ಇವ್ರು ಏನ್ ಹೇಳ್ತಿದಾರೆ ಗೊತ್ತೇನೆ? ಏ ಮೈನಾ, ಒಸಿ ಕೂಗಾಡೋದ್ನ ನಿಲ್ಸು. ಅವ್ರು ಏನ್ ಹೇಳಿದ್ರು ಅಂತ ಹೇಳು. ಏನೋ ನಾನ್ ಕೂಗಾಡ್ತಿದ್ದೀನಾ? ಇವ್ರು ಏನ್ ಹೇಳಿದ್ರು ಅಂತ ಗೊತ್ತಾದ್ರೆ ಆಮೇಲೆ ನಿನ್ ಹತ್ರ ಮಾತಾಡಲ್ಲ. ಅದನ್ನೇ ಕಣೆ ನಾನು ಕೇಳ್ತಾ ಇರೋದು. ಅವ್ರು ಏನ್ ಹೇಳಿದ್ರು ಅಂತ ಹೇಳು. ನಾನು ಇವತ್ತಿಲ್ಲಿ ಉಳ್ಕೋಬೇಕಂತೆ. ಸ್ಪೀಕರ್ ಲೌಡ್ ಸ್ಪೀಕರ್ ಹಾಕಿ. ಇವತ್ ನಾನಿಲ್ಲಿ ಉಳ್ಕೊಂಡ್ರೆ ನಾಳೆ ಇವರು ಮನೆಗೆ ಹೋಗ್ತಾರಂತೆ. ಪರವಾಗಿಲ್ವೇ, ನಮ್ ಷಡ್ಕ ಇಂಥದೆಲ್ಲ ಪ್ಲಾನ್ ಮಾಡಿದಾನೆ, ನಮಗ್ ತೋರ್ಸ್ಲೇ ಇಲ್ಲ. ಅಕ್ಕ. ಹಾ ಮೈನಾ. ಏನು ಮಾತಾಡದೆ ಸುಮ್ನಿದ್ಯಲ್ಲ? ಅಲ್ಲ ಮೈನಾ, ಅಷ್ಟೇ ಅಲ್ವಾ, ಒಂದಿನ ತಾನೇ ಇರು, ಏನಾಯ್ತದೆ? ಏನಕ್ಕ ಹೀಗ್ ಹೇಳ್ತಿದ್ಯಾ? ಅಲ್ಲ ಕಣೆ, ಅವ್ರೇನ್ ಕೇಳ್ಬಾರದ್ ಕೇಳ್ಬಿಟ್ರ? ಅಷ್ಟಕ್ಕೂ ಅವ್ರು ಯಾರ್ ತಾವ್ ಇದನ್ನೆಲ್ಲ ಕೇಳ್ತಾರೆ ಹೇಳು? ಎಂಟಿ ತಾವ್ ತಾನೆ? ಏನೇ ಹೀಗ್ ಹೇಳ್ತಿದ್ಯಾ? ನನ್ನಿಂದ ಇದೆಲ್ಲ ಆಗಲ್ಲ ಕಣೆ. ಮೈನಾ, ನೀನ್ ನನ್ ತಾವ್ ಏನ್ ಹೇಳ್ಬಿಟ್ಟೋದೆ ಅಂತ ಮರ್ತೋದ್ಯಾ? ಧ್ರುವ ಅವ್ರ ತಾವ್ ಹೋಗ್ ಮಾತಾಡಿ ಅವ್ರ ಮನ್ಸನ್ನ ಚೇಂಜ್ ಮಾಡಿ ಅವ್ರ ಮನೆಗ್ ಹೋಗೋ ತರ ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ. ಈಗ ನೀನೇ ಈ ರೀತಿ ಮಾಡಿದ್ರೆ ಹೇಗ್ ಹೇಳು? ಅದಕ್ಕಂತ ನನ್ ಹೇಗಕ್ಕ ಇಲ್ಲಿ ಇರಕ್ಕಾಗತ್ತೆ? ಅಲ್ಲ ಕಣೆ ಮೈನಾ, ನೀನೀಗ ಅಲ್ಲಿರೋದ್ರಿಂದ ಏನ್ ತೊಂದ್ರೆ ಹೇಳು? ಏನ್ ತೊಂದ್ರೆನಾ? ಹಾಸ್ಟೆಲ್ ಇರೋರೆಲ್ಲ ನನ್ ಬಗ್ಗೆ ಏನಂತ ಅನ್ಕೋತಾರೆ? ಅಲ್ಲ ಕಣೆ, ನಿನ್ ಗಂಡನ್ ಜೊತೆ ನೀನ್ ಇರ್ತ್ಯಾ, ಅದಕ್ ಬೇರೆಯವ್ರು ಯಾಕೆ ಏನಾದ್ರು ಹೇಳ್ತಾರೆ ಹೇಳು? ಅವ್ರನ್ನೆಲ್ಲ ಯಾಕೆ ಕೇಳಿದ್ದು? ವಾರ್ಡನ್ ಮೇಡಮ್ ಇದಾರಲ್ಲ, ಅವ್ರು ಒಪ್ಕೋಬೇಕಲ್ವಾ? ಅಷ್ಟೇ ತಾನೇ. ವಾರ್ಡನ್ ಮೇಡಮ್ ತಾವು ನಾನ್ ಮಾತಾಡ್ತೀನಿ, ಸರಿನಾ? ಮೈನಾ, ಧ್ರುವ ಅವ್ರ ಜೊತೆ ನೀನ್ ಇರ್ತೀಯ ಅಂದ್ರೆ ವಾರ್ಡನ್ ಮೇಡಮ್ ಅವ್ರು ಏನು ಹೇಳಕ್ಕಿಲ್ಲ. ಇಲ್ಲ, ನೀನ್ ಏನ್ ಹೇಳಿದ್ರು ಸರಿ. ನನ್ನಿಂದ ಇಲ್ಲಿ ಒಬ್ಳೆ ಇರಕ್ಕಾಗಲ್ಲ. ಅಷ್ಟೇ ತಾನೇ. ಸರಿ, ನಾನು ನಿನ್ ಜೊತೆ ಬಂದಿರ್ತೀನಿ, ಸರಿನಾ? ನೀನುನಾ? ಹ್ಞೂ, ನಿನಗೊಬ್ಳಿಗೆ ಇರಕ್ಕೆ ಭಯ ಆಯ್ತ ತಾನೆ? ನಾನು ನಿನ್ ಜೊತೆ ಬಂದಿರ್ತೀನಿ ಬಿಡು. ಅದೆಂಗಕ್ಕ ಸರಿ ಆಯ್ತದೆ? ಅದೆಲ್ಲ ಸರಿ ಬರುತ್ತೆ ಮೈನಾ. ಬಾವಾ, ನೀವೇನಲ್ಲಿ? ನೀನ್ ಮಾತ್ರ ನಿನ್ ಗಂಡ ನೋಡಕ್ ಹೋಗ್ಬೋದಾ? ನಾನ್ ಮಾತ್ರ ನನ್ನ ಹೆಂಡತಿ ನೋಡಕ್ ಬರ್ಬಾರ್ದಾ? ನೋಡು, ನೀನ್ ನಿನ್ ಗಂಡನ ಜೊತೆ ಇರ್ತೀಯೋ ಇಲ್ವೋ, ನಾನಂತೂ ನನ್ನ ಹೆಂಡತಿ ಜೊತೆ ಇರ್ಬೇಕು. ಅದಕ್ಕಾದ್ರೂ ನೀನ್ ಬರ್ಲೇಬೇಕು. ಅಕ್ಕ, ಏನೇ ಇದೆಲ್ಲ? ಮೈನಾ, ಇವಾಗ ಧ್ರುವ ಅವರು ಅವ್ರ ಮನೆಗೆ ಹೋಗ್ಬೇಕಾ ಬೇಡವಾ? ಅಕ್ಕ, ಹೋಗ್ಬೇಕು. ಹಾಗಿದ್ರೆ ನಾವಿಬ್ರು ಅಲ್ಲೇ ಉಳ್ಕೋಬೇಕು. ನಾನ್ ನಿನ್ ಜೊತೆ ಇರ್ತೀನಲ್ಲ, ಸರಿ ಅಂತ ಹೇಳು. ಸರಿ, ಹಾಗಾದ್ರೆ ಹಾಸ್ಟೆಲ್ಗೆ ಬಂದು ಬಟ್ಟೆ ತಗೊಂಡು ನಿನ್ ಜೊತೆನೆ ಬರ್ತೀನಿ. ಸರಿ ಬಾ. ಸರಿ ಅಕ್ಕ. ಏನಿವಾಗ ಉಳ್ಕೊಳಲ್ವಾ? ಇರ್ತೀನಿ. ಹಾಸ್ಟೆಲ್ಗೆ ಹೋಗಿ ಬಟ್ಟೆ ತಗೊಂಡು ಅಕ್ಕನ ಜೊತೆ ಬರ್ತೀನಿ. ಸರಿ ಹೋಗ್ ಬನ್ನಿ. ಈಗ್ಲೇ ಹೇಳ್ತಾ ಇದ್ದೀನಿ ನೋಡಿ, ನನ್ ಬಲ್ವಂತ ಅಲ್ಲ. ಆಮೇಲೆ ಕಿರಿಕಿರಿ ಮಾಡಬಾರ್ದು. ಹೋಗ್ ಬೇಗ ಬಂದ್ಬಿಡಿ.
ಮಾಡ್ತಿದ್ದೀರಾ? ಹಾ. ನಾನ್ ಮೈನನ್ ಜೊತೆ ಮನೆಗ್ ಬರ್ತೀನಿ, ನೀವ್ ಹೊರಡಿ. ಹಾ ಸರಿ ಸರಿ, ಬೇಗ ಬಾ. ನಾನು ಮನೆಗೆ ಹೋಗಿ ಬೇಗ ಎಲ್ಲ ಅರೇಂಜ್ಮೆಂಟ್ ಮಾಡ್ಬೇಕು. ಏನ ಹಂಗಂದ್ರೇನು? ಅದು ನೀನು ಮೊದಲನೇ ಬಾರಿ ಮನೆಗೆ ಬರ್ತಿದ್ಯಲ್ಲ, ನಿನ್ನ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ಅರೇಂಜ್ಮೆಂಟ್ ಅಂದ್ರೆ ಸಿದ್ಧತೆ ಮಾಡ್ಬೇಕು. ಓ ಸಿದ್ಧತೆನಾ? ಅಂದ್ರೆ ಯಾವ ತರ? ಅದು ನೀನು ಮೈನನ್ ಕರ್ಕೊಂಡು ಮನೆಗ್ ಬಾ. ಅದೆಲ್ಲ ನಿಂಗೆ ಅರ್ಥ ಆಗಲ್ಲ. ನೀನ್ ಅಲ್ಲಿಗೆ ಬಂದ್ಮೇಲೆ ಎಲ್ಲ ಹೇಳ್ತೀನಿ, ಸರಿನಾ? ಸರಿ, ಬರ್ತೀನಿ. ಇಬ್ರು ಮಾತಾಡ್ಕೊಂಡು ತಣ್ಣಗಿರೋ ಐಸ್ ಕ್ರೀಮ್ ತಿನ್ನಿ, ತಗೊಳ್ಳಿ. ಥ್ಯಾಂಕ್ ಯು. ಸತ್ಯ, ಲಂಚ್ ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿತ್ತು. ಪ್ರತಿದಿನ ನಾನು ಆಫೀಸಲ್ಲಿ ಒಬ್ಳೆ ಕೂತ್ಕೊಂಡು ಊಟ ಮಾಡ್ತೀನಿ. ಅದು ಅಲ್ಲದೆ ಏನಾದರೂ ಕೇಸ್ ಗೀಸ್ ಗೆದ್ದೆ ಅಂದರೆ ನನ್ನ ಕ್ಲೈಂಟು ನನಗೆ ಅಪ್ರಿಷಿಯೇಟ್ ಮಾಡಿ ಲಂಚ್ಗೆ ಆಫರ್ ಮಾಡ್ತಾರೆ. ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ. ಆದರೆ ಫ್ಯಾಮಿಲಿ ಜೊತೆ ಒಟ್ಟಿಗೆ ಕೂತ್ಕೊಂಡು ಈ ರೀತಿ ನಗ್ನಗ್ತಾ ಊಟ ಮಾಡಿದ್ರೆ ಎಷ್ಟು ಸಂತೋಷ ಕೊಡುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಐ ಆಮ್ ರಿಯಲಿ ವೆರಿ ವೆರಿ ಹ್ಯಾಪಿ. ಬೆಟರ್ ನೀನ್ ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ರೆ ಪ್ರತಿದಿನ ಇದೇ ತರ ಊಟ ಮಾಡ್ಬೋದು. ಆಯ್ತು, ನೋಡೋಣ. ಏನ್ ನೋಡೋಣ? ಪುಷ್ಪಕ್ಕೂ ನರ್ತನ ಮದ್ವೆ ಆದ್ಮೇಲೆ ನೀನ್ ಬಂದು ನಮ್ ಜೊತೆನೆ ಸೆಟ್ಲ್ ಆಗ್ಬೇಕು, ಇಲ್ಲ ಅಂದ್ರೆ ನಾವು ಬಿಡಲ್ಲಪ್ಪ. ನರ್ತನ ಅಂದಾಗ ನೆನ್ಪಾಯ್ತು, ಅವಳು ಇಲ್ಲಿಗೆ ಊಟಕ್ಕೆ ಬಾ ಅಂತ ಹೇಳಿದ್ದೆ. ಇಷ್ಟೊತ್ತಾಯ್ತು, ಅವಳಿನ್ನೂ ಯಾಕೆ ಬಂದಿಲ್ಲ ಅಂತ ಗೊತ್ತಾಗ್ಲಿಲ್ಲ. ಇರು, ನಾನು ಕಾಲ್ ಮಾಡ್ತೀನಿ. ಹಾ. ಹಾಯ್ ಅಂಕಲ್. ಓ, ಅವಳೇ ಬಂದ್ಲು. ಹಾಯ್ ಮಾಮ್. ನರ್ತನ, ನೀನ್ ಇಲ್ಲಿಗೆ ಊಟಕ್ಕೆ ಬಾ ಅಂತ ಹೇಳಿದ್ದೆ ತಾನೆ? ನಮ್ದೆಲ್ಲ ಊಟ ಆಗೋಯ್ತು, ನೀನ್ ಈಗ ಬರ್ತಾ ಇದ್ಯಾ? ಸಾರಿ ಮಾಮ್, ಸೀರೆ ಉಟ್ಕೊಂಡ್ ಬರೋಣ ಅಂತ ಟ್ರೈ ಮಾಡ್ತಿದ್ದೆ, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಏನು ಮೇಡಮು ಈಗೆಲ್ಲ ಸೀರೆ ಅಂತ? ಏನ್ ಸಮಾಚಾರ? ಆಗಾಗ ಅಲ್ಲ ಸತ್ಯ, ಪುಷ್ಪಕ್ನ ನೋಡೋದಕ್ ಬರೋವಾಗೆಲ್ಲ ಸೀರೆನೆ ಉಟ್ಕೊಂಡ್ ಬಾ ಅಂತ ನಾನೇ ಇವಳಿಗೆ ಹೇಳಿದೀನಿ. ಓ, ಸರಿ ಬಾ ನರ್ತನ, ಕೂತ್ಕೋ, ಊಟ ಬಡಿಸ್ತೀನಿ. ಬೇಡ ಮಾಮ್, ನಾನು ಹೊರಡಕ್ಕೆ ತುಂಬಾ ಲೇಟ್ ಆಯ್ತು ಅಲ್ವಾ, ಅವಾಗ್ಲೇ ಹೊಟ್ಟೆ ಹಸಿತಿತ್ತು ಅಂತ ಬರ್ತಾ ದಾರಿಲಿ ಜ್ಯೂಸ್ ಕೊಡ್ಕೊಂಡ್ ಬಂದೆ, ಅದೇ ಫುಲ್ ಆದಂಗಿದೆ. ಒಂದ್ ಸ್ವಲ್ಪ ಬಿಟ್ಟು ಊಟ ಮಾಡ್ತೀನಿ, ಓಕೆನಾ? ಸರಿ.